ನಾನು ನಿಮಗೆ ಹೇಳಿದೆಲ್ಲ 92ರಲ್ಲಿ ಇದು 89ರಲ್ಲಿ 89ನಲ್ಲಿ ನಾ LIC ಜಾಯ್ನ್ ಆದಾಗ ನನಗೆ ಅಲ್ಲಿ ಭಾರತೀಯ ಮಜ್ದೂರ್ ಸಂಘ ದೇಶಭಕ್ತ ಸಂಘಟನೆ ಅಂಥೇಳಿ ಅವರು ಹೇಳ್ಕೊಂಡಾಗ ಅದ್ರ ಬಗ್ಗೆ ಅಭ್ಯಾಸ ಮಾಡಿ ನಂತರ ನಾವು ಅದನ್ನು ಸೇರಿಕೊಂಡಾಗ ನಮಗೆ ಅವಾಗೇ ನಮ್ಮ ಅಂದರೆ ಒಂದು ಸೋಷಲಲ್ಲಿ ಇರುವಂತಹ ಒಂದು ವ್ಯಕ್ತಿತ್ವವನ್ನು ನೋಡಿ ಅವರು ನಮ್ಗೆ ಬ್ರ್ಯಾಂಚ್ ಯೂನಿಟ್ದ ಅಧ್ಯಕ್ಷ ಮಾಡೋದು. ಮುಂದೆ ಕೆಲವೇ ದಿನದಲ್ಲಿ ನಾನು ಇಡೀ ಡಿವಿಷನದ ಅಧ್ಯಕ್ಷನಾದೆ. ಡಿವಿಷನ್ ಅಂದರೆ ವಿಜಯಪುರ, ಬಾಗಲಕೋಟ, ಆವಾಗಿನ ಟೈಮ್ದಲ್ಲಿ ಸಿಂದಗಿ, ಬಾಗೇವಾಡಿ ಎಲ್ಲ ಊರುಗಳನ್ನು ಸೇರಿಸಿ ಬೆಳಗಾಂ ಎಲ್ಲ ಸೇರಿಸಿ ಬೆಳಗಾವಿ ಡಿವಿಷನ್ ಅದು. ಆ ಡಿವಿಷನದ ಅಧ್ಯಕ್ಷನಾಗಿ ಸುಮಾರು 10-15 ವರ್ಷ ಕೆಲಸ ಮಾಡಿದ್ದೀನಿ. ನಂತರ ಆ ಕೆಲಸ ನೋಡಿ ಭಾರತೀಯ ಮಜ್ದೂರ್ ಸಂಘ ಪೇರೆಂಟ್ ಆರ್ಗನೈಜೇಷನ್ ಬಿಜಾಪುರ ಜಿಲ್ಲಾ ಅಧ್ಯಕ್ಷನನ್ನಾಗಿ ಮಾಡೋದು. ಸುಮಾರು ಅಲ್ಲಿನೂ ಒಂದು 10-12 ವರ್ಷ ಕೆಲಸ ಮಾಡಿದ್ದೀನಿ ಜಿಲ್ಲೆ ಅಧ್ಯಕ್ಷನಾಗಿ ಕೆಲಸ ಮಾಡಿದಾಗ ನಾನು KSRTC ಎಂಪ್ಲಾಯೀಸ್ಗಳನ್ನೆಲ್ಲ ಸೇರಿಸಿಕೊಂಡು ಅವರಿಗೆ ಒಂದು ಸಂಘಟನೆಯನ್ನು ಮಾಡಿ ಅವರಿಗೆ ನ್ಯಾಯ ಕೊಡಿಸೋ ಸಲುವಾಗಿ ಹೋರಾಟ ಮಾಡಿದೆವು. ನಂತರ ಈ ನಂದಿ ಶುಗರ್ ಫ್ಯಾಕ್ಟ್ರಿಯಲ್ಲಿ ಒಂದು ಸಂಘಟನೆಯನ್ನು ಮಾಡಿ ಆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವಂಥ ಜನರಿಗೆಲ್ಲರಿಗೂ ಸರಿಯಾಗಿ ಸ್ಯಾಲ್ರಿ ಸಿಗಬೇಕು, ಸಂಬಳ ಸಿಗಬೇಕು, ಬೋನಸ್ ಸಿಗಬೇಕು ಅನ್ನುವಂಥ ಹೋರಾಟವನ್ನು ಮಾಡಿ ಅಲ್ಲಿ ಕೆಲಸ ಮಾಡಿದ್ದೀನಿ. ನಂತರ ಮುಂದೆ ಬರ್ತಾ ನಾವು ಇಲ್ಲಿ NTPC ಆಯಿತು ಕೂಡಿಗೆಯಲ್ಲಿ, ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್. ಆ ಫ್ಯಾಕ್ಟ್ರಿಯಲ್ಲಿ ಎಂಜಿನಿಯರ್ಸ್ ಇದ್ದಾರೆ, ಬೇರೆ ಬೇರೆ ಕಡೆಯಿಂದ ಬಂದಂಥ ಎಂಜಿನಿಯರ್ಸು, ಆಮೇಲೆ ನಮ್ಮ ಸುತ್ತಮುತ್ತಲಿನ ಈ ಟೆಕ್ನಿಷಿಯನ್ಸು, ಅವ್ರದ್ದೊಂದು ಸಂಘಟನೆ 2 ಸಂಘಟನೆಗಳನ್ನು ಇಲ್ಲಿ ನಾನು ಮಾಡಿದೆ. ಮಾಡಿ ಅವ್ರದ್ದೆಲ್ಲನೂ ಭಾಳ ಒಳ್ಳೆಯ ಇದನ್ನು ಮಾಡಿದೇವೆ ರೀ. ಅದನ್ನು ಸಂಘಟನೆಗಳನ್ನು ಮಾಡಿ ಅಲ್ಲಿ ಒಂದು NTPC ದೋ ಇಟ್ಸ್ ಆ್ಯನ್ ಗೌರ್ಮೆಂಟ್ ಆರ್ಗನೈಜೇಷನ್ನು NTPC, ಆದರೆ ಅಲ್ಲಿ ಯಾರಾದರೂ ಕಾರ್ಮಿಕರು ಸತ್ತರೆ ಕೇರ್ ಮಾಡ್ತಿರ್ಲಿಲ್ಲ ರೀ ಅವರು. ಸ್ವಲ್ಪ ಏನಾದರೂ ಮಾಡಿ ಮುಚ್ಚಿ ಹಾಕಬೇಕು ಅನ್ನುವಂಥ ಸ್ಥಿತಿ ಇತ್ತಲ್ಲಿ. ಆ ಬಾಡಿಯನ್ನು ತಂದು ಹೊರಗಿಟ್ಟು ಏನೋ ಮಾಡಿ ಇಲ್ಲೇ ಸತ್ತಾನೆ ಹಾಗೆ ಏನೋ ಗೋಲ್ಮಾಲ್ ಮಾಡ್ತಿದ್ರು. ಅದೆಲ್ಲ ವಿಷಯ ತಿಳ್ಕೊಂಡು ನಂತರ ನಾವು ಮಾಡಿದ ನಂತರ ನಾವು ಸಂಘಟನೆ ಮಾಡಿದ ನಂತರ ಒಬ್ಬ ರಮೇಶ್ ಉಳ್ಳಾಗಡ್ಡಿ ಅಂತ ಒಂದು ಹುಡುಗ ಸತ್ತ, JCB ಬಡ್ದು ಸತ್ತ. ಅವಾಗ ನಾವು ಹೋರಾಟ ಮಾಡಿದ್ದು ಮೊದಲ ಹೋರಾಟ NTPCನಲ್ಲಿ. ಅದು ಪೇಪರ್ ಕಟಿಂಗ್ಸ್ ಎಲ್ಲ ಇದೆ, ನಿಮಗೆ ಕೊಡ್ತೀನಿ, ಪೇಪರ್ಸಲ್ಲೆಲ್ಲ ಬಂದಿತ್ತು. ಆವಾಗ ನಾನು ಹೋರಾಟ ಮಾಡಿದ್ದು ನಂತರ ಹೋಗಿ ಎಲ್ಲ ಗೇಟ್ ಬಂದ್ ಮಾಡಿ ನಾವು ಹೋರಾಟ ಮಾಡಿದೆವು. ಹೊಡಿನೂ ಹಾಗೆ ಇಟ್ಟು. ಸೊ ನಾನು ಆತನಿಗೆ 25 ಲಕ್ಷ ಕಾಂಪೆನ್ಸೇಷನ್ನು, ಆಮೇಲೆ ಆತನ ಹೆಂಡತಿಗೆ ನೌಕರಿ, ಅವನಿಗೆ 2 ಮಕ್ಕಳಿದ್ದು 2 ಮಕ್ಕಳು ಎಲ್ಲಿವರೆಗೆ ವಿದ್ಯಾಭ್ಯಾಸ ಮಾಡ್ತಾರೆ ಅಲ್ಲಿವರೆಗೆ ವಿದ್ಯಾಭ್ಯಾಸ ಮಾಡಿಸ್ಬೇಕು. NTPC ಅವರಿಗೆ ಮೊದಲ ಬಾರಿಗೆ ಅಷ್ಟೊಂದು ಕಾಂಪೆನ್ಸೇಷನ್ ಕೊಟ್ಟಿದ್ದು ನನ್ನ ಪೀರಿಯಡಲ್ಲಿ ಆಯಿತು. ಸೊ ಹಾಗೆ ಕಂಟಿನ್ಯೂ ಆಗಿದೆ. ಇನ್ನೂ ಆದರೂ ನಾನು ಅವರ ಗೌರವಾಧ್ಯಕ್ಷ ಅಂತೇಳಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗೆ ನಂತರ ನೋಡಿರಿ, ಪೆನ್ಷನರ್ಸ್ ಅಸೋಸಿಯೇಷನ್ನಲ್ಲಿ ಈಗ ಸದ್ಯ ನಾನು ಬೆಳಗಾವಿ ವಿಭಾಗದ ನ್ಯಾಷನಲ್ ಆರ್ಗನೈಜೇಷನ್ ಆಫ್ ಇನ್ಶೂರೆನ್ಸ್ ಪೆನ್ಷನರ್ಸ್ ಅದರ ಅಧ್ಯಕ್ಷನಾಗಿ ಇನ್ನೂ ಅವ್ರು ಕೆಲಸ ಮಾಡ್ತೀನಿ. ಅನೇಕ ಈ ಪೆನ್ಷನರ್ಸು ಎವ್ರಿ ಇಯರ್ ಎಕ್ಸಿಸ್ಟೆನ್ಸ್ ಸರ್ಟಿಫಿಕೇಟ್ ಕೊಡಬೇಕಾಗ್ತದೆ ರೀ. ಎಕ್ಸಿಸ್ಟೆನ್ಸ್ ಸರ್ಟಿಫಿಕೇಟಿಗೆ ಅನೇಕರಿಗೆ ಹೇಗಿದೆ ಪರಿಸ್ಥಿತಿ ಅಂದ್ರೆ ಅವರು ಅಡ್ಡಾಡೋ ಪರಿಸ್ಥಿತಿ ಇಲ್ಲ. ನಾನು ರಿಟೈರ್ ಆದ ತಕ್ಷಣ ಮೊದಲ ಸಂದೇಶ ಅವ್ರಿಗೆ ಕೊಟ್ಟಿದ್ದು, ಯಾರಿಗೆ ಏನೇ ಅವಶ್ಯ ಇದ್ದರೆ ನನಗೆ ಫೋನ್ ಮಾಡಬೇಕು, ನನ್ನ ನಂಬರ್ ತೊಗೊಳ್ಳಿ, ಯಾವುದೇ ರೀತಿ ಇರ್ಬೋದು, ಹಾಸ್ಪಿಟಲಿಗೆ ಹೋಗ್ಬೇಕಾ ನನ್ನನ್ನು ಕರೀರಿ. ಯಾಕಂದ್ರೆ ಅನೇಕ ಈಗ ತಂದೆ ತಾಯಿಗಳ ಮಕ್ಕಳು ಏನದಾರ ಹೊರಗಡೆ ಅದಾರೆ, ಬೇರೆ ದೇಶದಲ್ಲಿ, ಇವ್ರ ಅಜ್ಜ ಅಜ್ಜಿ ಅಷ್ಟೇ ಇಲ್ಲಿದ್ದಾರೆ, ಯಾರೂ ಇಲ್ಲ. ಆಮೇಲೆ ಪಕ್ಕದವರು ಅದು ಏನು ಮಾಡ್ತಾರೆ, ಅವ್ರ ಮಕ್ಕಳೆಲ್ಲ ದೊಡ್ಡ ಶ್ರೀಮಂತರದ ರೀ, ಅವ್ರಿಗೆ ಯಾಕೆ ಹೆಲ್ಪ್ ಮಾಡಬೇಕು ಅಂತ ಇವ್ರ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳೋದಿಲ್ಲ. ದುಡ್ಡಿದೆ ಕೈಗಳಿಲ್ಲ. ಅದಕ್ಕೆ ಅವ್ರಿಗೊಂದು ಎಲ್ಲರಿಗೂ ಮೆಸೇಜ್ ಆಗಿದ್ದಾರೆ, ನಿಮ್ಗೆ ಯಾವುದೇ ಸಹಾಯ ಬೇಕಾದ್ರೆ ನನ್ನನ್ನು ಕಾಲ್ ಮಾಡಿ. ಆಮೇಲೆ ಅವ್ರದ್ದು ಸೇವೆ ಈಗಾದರೂ ಮಾಡ್ತಾಯಿದ್ದೆ ನಾನು. ಎವ್ರಿ ಇಯರ್ ಅವ್ರವ್ರು ಯಾರಿಗೆ ಅಸಹಾಯಕರದಾರ ಅವ್ರ ಮನೆಗೆ ಹೋಗಿ ಎಕ್ಸಿಸ್ಟೆನ್ಸ್ ಸರ್ಟಿಫಿಕೇಟ್ ಫಾರ್ಮ್ ತುಂಬಿ, ಅಥವಾ ಈಗೆಲ್ಲ ಡಿಜಿಟಲ್ ಆಗಿದೆ, ಡಿಜಿಟಲ್ ಫಾರ್ಮ್ ತುಂಬಿ ಅವ್ರನ್ನ ಫೋಟೋ ತೆಗೆದು ಅದನ್ನು ಇಮಿಡಿಯೇಟ್ ಆಗಿ ನಾನು ಕಳಿಸಿ ಅವ್ರ ಪೆನ್ಷನ್ ರೆಗ್ಯುಲರ್ ಆಗಿ ಬರುವ ಹಾಗೆ ನೋಡ್ಕೋತೀನಿ. ಹಾಸ್ಪಿಟಲೈಸೇಷನ್ ಇತ್ತು ಅಥವಾ ತೋರಿಸೋದಿತ್ತು ಅಂದ್ರೆ ಅದಕ್ಕೂ ಕೂಡ ಅವ್ರನ್ನ ಕರ್ಕೊಂಡು ಹೋಗಿ ಮಾಡೋದು, ಇದು ಹಾಗೆ ಕಂಟಿನ್ಯೂ ಆಯ್ತು ರೀ. ಈಗ ಸದ್ಯಕ್ಕೆ ಮತ್ತು ಅದನ್ನು ಬಿಟ್ಟಾಗಿ ಇದನ್ನೆಲ್ಲ ನೋಡಿ ನಮ್ಮ ಲೋಕಹಿತ ಟ್ರಸ್ಟ್ ಅಂತಿದೆ ಹುಬ್ಳಿಯಲ್ಲಿ,
ಲೋಕಹಿತ ಟ್ರಸ್ಟ್ ಅಂತ ನಿಮ್ಮ ಗೂಗಲಲ್ಲಿ ಸಿಗ್ತದೆ. ಭಾಳ ದೊಡ್ಡ ಟ್ರಸ್ಟ್ ಅದು. ಲೋಕಹಿತ ಟ್ರಸ್ಟ್ದಿಂದ ವಿಜಯಪುರದಲ್ಲಿ ಒಂದು ಆಸ್ಪತ್ರೆಯನ್ನು ತೆಗಿಬೇಕಂತ ಯೋಚನೆ ಮಾಡಿದ್ರು ಅವರು, ಬಡವರಿಗೆ ಆಗಿ. ಹಾಂ, ಅದು ಯಾವಾಗ್ರಿ ಕೋವಿಡಲ್ಲಿ 2019 ಒಂದು ಈ ಕೋವಿಡ್ ಆದವರಿಗೆ ಹಾಸ್ಪಿಟಲಲ್ಲಿ ಜಾಗ ಸಿಗ್ತಿರ್ಲಿಲ್ಲ, ಏನು ಮಾಡಬೇಕು ಅಂತ. ಅವಾಗ ಒಂದು ಸಂಘಟನೆಯಿಂದ ಏನು ಮಾಡಿದ್ರು, ಅವರಿಗೆ ಸಹಾಯ ಮಾಡಬೇಕಲ್ಲ, ಅದಕ್ಕೆ ಏನು ಮಾಡೋದು ಅಂತ ಒಂದು ಸ್ಕೂಲನ್ನು ಬಾಡಿಗೆ ಹಿಡಿದು ಆ ಸ್ಕೂಲಲ್ಲಿ ಅಡ್ಮಿಟ್ ಮಾಡೋ ವ್ಯವಸ್ಥೆ ಮಾಡಿ, ಈಗ ಯಾರು ಸಹಾಯ ಮಾಡಲಿಕ್ಕೆ ಮುಂದಾಗ್ತಾರಲ್ಲ ಅಂಥ ಡಾಕ್ಟರ್ಸನ್ನ ಹಿಡ್ಕೊಂಡು, ಸೇವಾ ಮನೋಭಾವ ಇರೋ ಡಾಕ್ಟರ್ಸನ್ನ ಹಿಡ್ಕೊಂಡು ನಾವು ಈ ರೀತಿ ಮಾಡ್ತೇವೆ, ಅವ್ರಿಗೆ ಸಹಾಯ ಮಾಡಿರಿ ಅಂತ ಅಂದಾಗ ಎಲ್ಲರೂ ಒಪ್ಕೊಂಡ್ರು. ಭಾಳ ಒಳ್ಳೆಯ ಪ್ರಮಾಣದಲ್ಲಿ ಆ ರೀತಿ ಮಾಡಿದೆವು. ನಮಗೇನು ಡಾಕ್ಟರ್ ಅಲ್ಲ ನಾವು, ಅವರಿಗೆ ಉಸಿರಾಟದ ತೊಂದರೆ, ನಾವು ಬಹಳ ಮುಖ್ಯ ಯೋಗದವರು. ಹಾಂ, ಅವಾಗ ಪ್ರತಿದಿನ ಯೋಗವನ್ನು ಹೇಳಿಕೊಡುವಂಥ ಕೆಲಸ. ಕೋವಿಡಲ್ಲಿ ನಾನು ಯಾವತ್ತೂ ಮನೆಯಲ್ಲಿ ಕೂತಿಲ್ಲ, ರಿಸ್ಕ್ ತೊಗೊಂಡು. ನಾನು ಸಿವಿಲ್ ಹಾಸ್ಪಿಟ್ಲ್ ಕೋವಿಡ್ದ ವಾರ್ಡಿಗೆ ಹೋಗಿ ಅಡ್ಡಾಡಿ ಬಂದಿನಿ, ತಿರುಗಾಡಿ ಬಂದಿದ್ದೆ. ಮತ್ತು ಇಲ್ಲಿನೂ ಪ್ರಾಣಾಯಾಮ ಹೇಳಿಕೊಡ್ತಿದ್ದೆ ನಾನು. ಉಸಿರಾಟ ಹೇಗೆ ಮಾಡಬೇಕು, ದೀರ್ಘವಾಗಿ ಉಸಿರಾಟ ಮಾಡೋದನ್ನು ಕಲಿಸ್ಲಿಕ್ಕೆ ಪ್ರಾರಂಭ ಮಾಡಿದೆ. ಆವಾಗ ಅದನ್ನೆಲ್ಲ ನೋಡಿ ಈ ಲೋಕಹಿತ ಟ್ರಸ್ಟ್ನವರು, ನಾನು ಇನ್ನೂ ಸರ್ವೀಸಲ್ಲಿದ್ದೆ, 2022ನಲ್ಲಿ ಒಂದು ಇದನ್ನು ಮಾಡಿದ್ರು ಅವರು, ಒಂದು ಆಸ್ಪತ್ರೆಯನ್ನು ನಾವು ಪ್ರಾರಂಭ ಮಾಡ್ತೇವೆ, ಅದಕ್ಕೆ ನೀವು ಅದ್ರ ಸಲುವಾಗಿ ಒಂದು ಮೀಟಿಂಗ್ ಮಾಡ್ತಾಯಿದ್ದೆವು ಬನ್ನಿರಿ ಅಂತ. ನಾನು ಆಫೀಸಲ್ಲಿ ಇದ್ದೇನೆ ಅಂದೆ. ಆಯ್ತು, ಆಫೀಸ್ ಮುಗಿಸ್ಕೊಂಡು ಬನ್ನಿರಿ, ಮೀಟಿಂಗ್ ಮಾಡ್ತಾಯಿದ್ದೆವು. ಭಾಳ ಹಿರಿಯರಿದ್ದರು, ದೊಡ್ಡ ದೊಡ್ಡ ವ್ಯಕ್ತಿಗಳು, ಅವರೆಲ್ಲ ಸೇರಿಸಿ ಮೀಟಿಂಗ್ ಮಾಡಿ, ನಾನು ಆಫೀಸ್ ಮುಗಿದ ತಕ್ಷಣ ಹೋದ ತಕ್ಷಣ ಆಯಿತು, ಕಮಿಟಿ ಮಾಡಿದ್ದೇವೆ, ನಿಮ್ಗೆ ಒಂದು ಟ್ರಸ್ಟದ್ದು ಮಾಡಿಬಿಟ್ಟೇವೆ, ಈಗ ಜಸ್ಟ್ ಅನೌನ್ಸ್ ಮಾಡ್ತೇವೆ, ನೀವು ಬರೋದು ತಡ ಆಯಿತು ಅಂದರೆ ಆಯ್ತು ಮಾಡಿರಿ. ನನಗೇನು ಅದರದ್ದು ಕಲ್ಪನೆ ಇಲ್ಲ, ಕೂತಿದ್ದೆ. ಆಮೇಲೆ ಡಾಕ್ಟರ್ ಸತೀಶ್ ಜಿಗ್ಜಿನಿ ಅಂತ ಅವರು ನಮ್ಮ BLD ಮೆಡಿಕಲ್ ಕಾಲೇಜಿದ್ದು ವೈಸ್ ಚಾನ್ಸಲರ್, ಅಧ್ಯಕ್ಷರು ಡಾಕ್ಟರ್ ಸತೀಶ್ ಜಿಗ್ಜಿನಿ, ಕಾರ್ಯದರ್ಶಿಗಳು ಬಸವರಾಜ್ ಯಾದವರು ಅಂದರು. ಅಯ್ಯೋ ನಾನು ಎದ್ದು ನಿಂತೆ, ದಯಮಾಡಿ ಕ್ಷಮಾ ಮಾಡಿರಿ, ನನಗೆ ಆಗೋದಿಲ್ಲ ಈ ಕೆಲಸ, ಭಾಳ ಕೆಲಸ ಇದೆ ನನಗೆ. ಆವಾಗ ಅವರಂದರು, ಇಲ್ಲ ನಾವು ಇಡೀ ದೊಡ್ಡ ಲಿಸ್ಟ್ ಇತ್ತು ನಮ್ಮ ಹತ್ರ ಯಾರನ್ನು ಮಾಡಬೇಕಂತ, ನಿಮ್ಮನ್ನೇ ಮಾಡಬೇಕಂತ ವಿಚಾರ ಮಾಡೇವು, ನೀವು ಅಲ್ಲ ಅನ್ನಬಾರ್ದು ಮಾಡಿರಿ. ಇಲ್ಲ, ನಾನು ಸರ್ವೀಸಲ್ಲಿದ್ದೀನಿ, ಸರ್ವೀಸಲ್ಲಿದ್ದರೂ ಏನು ತೊಂದರೆ ಇಲ್ಲ, ನೀವು ಚಾರಿಟೇಬಲ್ ಅದ, ಇದು ನಿಮಗೇನು ಸಂಭಾವನೆ ಇಲ್ಲ ಅಂತ, ಕಾಯ್ದೆ ಯಾವ ಅಡೆತಡೆ ಬರೋದಿಲ್ಲ ಅಂತ, ಏನು ಮಾಡಲಿ ಅಂತ ಒತ್ತಾಯ ಭಾಳ ಇತ್ತು. ದೊಡ್ಡ ವ್ಯಕ್ತಿಗಳಿದ್ದರು, ಮಾತಾಡುವ ಹಾಗಿರಲಿಲ್ಲ, ಹಾಗೆ ಎದ್ದು ಬಂದೆ ಹ್ಞೂ ಅಂತ. ಭಾಳ ಕಷ್ಟಪಟ್ಟೆವು ಅವಾಗ ಆಸ್ಪತ್ರೆಯನ್ನು ಸ್ಥಾಪನೆ ಮಾಡೋ ಸಲುವಾಗಿ. ಹಳೆ ಬಿಲ್ಡಿಂಗ್ ಹಿಡಿದೆವು, ಅದನ್ನು ರಿನೋವೇಷನ್ ಮಾಡೋದು, ಅದ್ರದ್ದು ಒಂದು ನಿಮ್ಗೆ ನೀವು ಒಂದು ಸರಿ ಬರುವಂತ್ರಿ ಅಲ್ಲಿನೂ. ಅದನ್ನೆಲ್ಲ ಮಾಡಿ ಕಷ್ಟಪಟ್ಟು, ಸುಮಾರು ದಾನಿಗಳಿದ್ದರು, ದುಡ್ಡು ಕೊಟ್ಟಿದ್ದರು. ದಾನಿಗಳು ಕೊಟ್ಟಂತಹ ದುಡ್ಡು 1 ಪೈಸಾ ಕೂಡ ವ್ಯರ್ಥ ಆಗಬಾರ್ದು. ನಮ್ಮ ದುಡ್ಡು ವ್ಯರ್ಥ ಆದರೆ ನಡೀತದೆ, ದಾನಿಗಳು ಕೊಟ್ಟು ಎಷ್ಟೇ ಕೊಡಲಿ ಅವರು, ಅದು ಒಟ್ಟ ವ್ಯರ್ಥ ಆಗಬಾರ್ದು. ತಲೆಯಲ್ಲಿ ಕೊರಿತಿತ್ತು. ಭಾಳ ಕಷ್ಟಪಟ್ಟು ಮನೆಗೆ ಬರಬೇಕಾದ್ರೆ 12 ಗಂಟೆ ಆಗ್ತಿತ್ತು. ನಾವು ಬರಬೇಕಾದ್ರೆ ಆಫೀಸ್ ಮುಗಿಸಿ ಅಲ್ಲಿ ಹೋಗಿ ಅಲ್ಲಿದೆಲ್ಲ ನೋಡ್ಕೊಂಡು ಬರಬೇಕು. ಭಾಳ ಕಷ್ಟಪಟ್ಟು ಅದನ್ನು ಸ್ಥಾಪನೆ ಮಾಡಿದೆವು. ಅಲ್ಲಿ ಆಲ್ಮೋಸ್ಟ್ ನಾ ಈ ಒಂದು ದಿನದಲ್ಲಿ ಒಂದು 3-4 ತಾಸು ಅಲ್ಲಿ ಕೆಲಸ ಮಾಡ್ತೀನಿ, ಅಲ್ಲಿ ಸೇವೆಯನ್ನು ಮಾಡ್ತೀನಿ. ಈಗ ಅಲ್ಲಿದನ್ನೆಲ್ಲ ನೋಡಿ ಅಲ್ಲಿ ಹೋಲಿಸ್ಟಿಕ್ ಮಾಡಬೇಕು ಅಂತ ಅಂದರೆ, ಅದರ ಜೊತೆಯಲ್ಲಿ ನಾವು ಯೋಗದ್ದನ್ನು ಹೇಳಿಕೊಡೋದು. ಈ ಜನರ ಅದಕ್ಕೆ ಸಪೋರ್ಟ್ ಬೇಕು ರೀ, ಜನರ ಸಪೋರ್ಟ್ ಇದ್ದರೆ ಮಾತ್ರ ಆಗ್ತದೆ. ಡಯಾಬಿಟಿಕ್ ಅದೀನಿ ಅಂತ ಬರ್ತಾರೆ, ಡಾಕ್ಟರ್ ಗುಳಿಗೆ ಕೊಟ್ಟರೆ ಡಾಕ್ಟರ್ ಗುಳಿಗೆ ತೊಗೊಂಡು ಹೋಗ್ಬಿಡ್ತಾರೆ. ನಿಮ್ಮ ಡಯಾಬಿಟಿಸ್ ಗುಳಿಗೆ ಇರಲಾರ್ದೆ ಕಡಿಮೆ ಮಾಡ್ತೀನಿ ಅಂದರೆ ಯಾರು ಬರೋದಿಲ್ಲ ರೀ, ನಂಬಿಕೆ ಏನೇ ಬರ್ತಾರೆ. ಈಗ ಆಗ್ತಾಯಿದೆ, ಕಡಿಮೆ ಇದೆ. ಬ್ಲಡ್ ಪ್ರೆಷರ್ ಅಂತ ಬರ್ತಾರೆ, ಗುಳಿಗೆ ಕೊಟ್ಟರೆ ಸಾಕು ತೊಗೊಂಡು ಹೋಗ್ಬಿಡ್ತಾರೆ. ಇಲ್ಲ, ನಾನು ನಿಮ್ಗೆ ಇದನ್ನು ಕಡಿಮೆ ಮಾಡ್ತೀನಿ ಅಂದರೆ ಆಯ್ತು ರೀ, ನಾಳೆಗೆ ಬರ್ತೀನಿ ಅಂದ ಬರೋದಿಲ್ಲ ಮತ್ತೆ. ಈ ರೀತಿ ಕಡಿಮೆ ಆಗುತ್ತೆ ಅಂತ. ಆದರೆ ನಮ್ಮಲ್ಲಿರೋ ಡಾಕ್ಟರ್ಸ್ ಹೇಳ್ತಾರೆ, ಸ್ವತಃ ಅವರೇ ಹೇಳ್ತಾರೆ, ಒಂದು ಸಾರಿ ಸರ್ನ ಭೇಟಿ ಆಗ್ರಿ, ಅಲ್ಲಿ ಕಡಿಮೆ ಆಗ್ತದೆ ನಿಮಗಂತ. ಆದರೆ ಜನ ಇದು ಮಾಡೋದಿಲ್ಲ, ಕಡಿಮೆ ಜನ ಮಾಡೋರು, ಸ್ವಲ್ಪ ಕಡಿಮೆ. ಸೊ ಹೀಗಾಗಿ ಅಲ್ಲಿ ಸೇವೆಯನ್ನು ಪ್ರಾರಂಭ ಮಾಡಿದ್ದೇನೆ, ಅಲ್ಲಿನೂ ಮಾಡ್ತಾ ಇರ್ತೀನಿ ಯಾವಾಗಲೂ ಕೆಲಸವನ್ನು. ಹೀಗೆ ಇದು ಸಮಾಜ ಸೇವೆ ಹೀಗೆ ನಡೆದಿದೆ. ಸಮಾಜ ಸೇವೆ ಯಾಕೆ ಮಾಡ್ಲಿಕ್ಕೆ ಅಂತ ನಿಮ್ಗೆ ಹೇಳಿಬಿಟ್ಟಿನಿ ರೀ. ಆಮೇಲೆ ಇವರು 2023 ಜೂನಲ್ಲಿ, ನಾನು 23 ಮೇಯಲ್ಲಿ ರಿಟೈರ್ ಆದೆ. ಮೇಯಲ್ಲಿ ರಿಟೈರ್ ಆದ ನಂತರ ಏನು ಮಾಡಬೇಕು,
ಆ್ಯಕ್ಚುಲಿ ನನ್ನ ಉದ್ದೇಶ ಹೇಳ್ತೀನಿ, ನನಗೇನಿತ್ತಂದರೆ ಈ ರೀತಿ ಕ್ಲಾಸ್ ಮಾಡಿಕೊಂಡು ನನಗೆ ಹೇಳೋ ಮನಸ್ಸಿರಲಿಲ್ಲ. ನನಗೆ ಹಳ್ಳಿಗೆ ಹೋಗಿ ಹಳ್ಳಿ ಜನರನ್ನು ಸೇರಿಸಿ ಹಳ್ಳಿ ಜನರಿಗೆ ಇದ್ರ ಬಗ್ಗೆ ಅರಿವು ಮೂಡಿಸೋದು, ಸ್ವಾಮಿ ವಿವೇಕಾನಂದರು ಯಾರು ಅಂತ ಅರಿವು ಮೂಡಿಸೋದು ಗೊತ್ತಿಲ್ಲ ರೀ ಎಷ್ಟೋ ಜನರಿಗೆ. ರಾಮಕೃಷ್ಣ ಪರಮಹಂಸರ ಫೋಟೋ ನೋಡಿ ನಮ್ಮ ಯೋಗ ಕ್ಲಾಸ್ನಲ್ಲೇ ಕೇಳಿದ್ರಿ ಯಾರು ಇವ್ರು ಅಜ್ಜಾರು ಅಂತ ಕೇಳಿದ್ರೆ ನನಗೆ ಭಾಳ ದುಃಖ ಆಯ್ತು ಮನಸ್ಸಿಗೆ. ಎಷ್ಟು ದುಃಖ ಆಗ್ಬೋದು ಹೇಳ್ರಿ. ಅಂದರೆ ಸ್ವಾಮಿ ವಿವೇಕಾನಂದರು ನೋಡಿದ್ರೆ ಯಾರು ಇವ್ರು ಅಜ್ಜಾರು ಅಂತ ಕೇಳ್ತಾರೆ, ಇನ್ನೂ ಜನ ಅದಾರೆ ಅಂತ. ಅಂದರೆ ಈ ದೇಶ ಎಲ್ಲಿ ಪಾತಾಳಕ್ಕೆ ಬಿದ್ದ ದೇಶವನ್ನು ಮೇಲೆ ಎತ್ತದಂಥ ಜನರೇ ಇವ್ರಿಗೆ ಗೊತ್ತಿಲ್ಲ, ನಮ್ಮ ದೇಶದ ಜನರಿಗೆ. ಹೌದಿಲ್ರಿ. ಹಿಂದೂ ಧರ್ಮ ಅಲ್ಲಿವರೆಗೆ ಸ್ವಾಮಿ ವಿವೇಕಾನಂದರಿಗೆ ಫಸ್ಟ್ ಟೈಮ್ ಶಿಕಾಗೋ ಹೋದಾಗ ಪತ್ರಕರ್ತರು ಕೇಳ್ತಾರೆ, ಏನು ನಿಮ್ಮ ದೇಶದಲ್ಲಿ ಮಕ್ಕಳ ಹುಟ್ಟಿದ ತಕ್ಷಣ ಮೊಸಳೆ ಬಾಯಿಗೆ ಹೋಗಿತಾರಂತಲ್ಲ ಅಂತ ಕೇಳ್ತಾರೆ. ಇಷ್ಟೊಂದು ಕೆಟ್ಟ ಭಾವನೆಗಳು ಭಾರತ ದೇಶದ ಬಗ್ಗೆ ಇದ್ದು ಆ ರೀತಿ ಅವ್ರ ತಲೆಯಲ್ಲಿ ಅಮೇರಿಕಲ್ಲಿ ಕೇಳ್ತಾರೆ ಪತ್ರಕರ್ತರು, ಏನು ನಿಮ್ಮ ಹುಟ್ಟಿದ ತಕ್ಷಣ ಮಗುನನ್ನು ಮೊಸಳೆ ಬಾಯಿಗೆ ಹೋಗಿತಾರಂತಲ್ಲ ಅಂತ. ಅಲ್ಲ, ಮೊಸಳೆ ಆ ಥರದ್ದು ನಮ್ಮಲ್ಲಿ ಇದು ಸಂಪ್ರದಾಯದಂತಲ್ಲ ನಿಮ್ಮಲ್ಲಿ. ಆಮೇಲೆ ತಗೊಂಡು ಬಂದು ಇದನ್ನು ಮಾಡ್ತೀರಿ, ಬದುಕಿದ್ರೆ ಅದ್ರ ಜೀವನ ಕೊಡೋದು ಅಂತ ಹೀಗೆಲ್ಲ ಮಾಡ್ತೀರಂತಲ್ಲ ಅಂತ. ಅದಕ್ಕೆ ವಿವೇಕಾನಂದರು ಉತ್ತರ, ಹೌದು ನನ್ನ ತಾಯಿನೂ ಮೊಸಳೆ ಬಾಯಿಗೆ ಹೋಗಿ ತಪ್ಪಿಸ್ಕೊಂಡು ಬಂದೀನಿ ಅಂತ. ಅದೆಲ್ಲ ಸುಳ್ಳು, ಆ ರೀತಿ ಏನಿಲ್ಲ ನಿಮಗೆಲ್ಲ. ಅಂದರೆ ನಮ್ಮ ದೇಶ ಎಷ್ಟು ಶ್ರೇಷ್ಠವಾಗಿತ್ತು. ರಾಮ ಹುಟ್ಟಿದ್ದು, ಕೃಷ್ಣ ಹುಟ್ಟಿದ್ದು ಇಲ್ಲೇ. ಅಂಥ ಮಹಾತ್ಮರು, ಕೃಷ್ಣ ಹೇಳಿದಂಥ ಭಗವದ್ಗೀತೆ. ಯಾಕಂದ್ರೆ ಅವರು ಲಂಡನ್ನಲ್ಲಿ ಒಬ್ಬ ಮೇಧಾವಿ, ಅವ್ರ ಹೆಸರು ನನ್ನ ನೆನಪಿಲ್ರಿ, ಅವರು ಇವರಿಗೆಲ್ಲ ಬ್ರಿಟಿಷರಿಗೆ ಹೇಳ್ತಿದ್ದಾರೆ, ಏನು ಹುಚ್ಚದಿರೋ ನೀವು, ಹಡಗು ತುಂಬಿಕೊಂಡು ಬಂಗಾರ ಬೆಳ್ಳಿ ವಜ್ರ ತರ್ತಾ ಇದ್ದೀರಿ. ಆ್ಯಕ್ಚುಲಿ ಅಲ್ಲಿರುವಂತಹದ್ದು ಶಾಸ್ತ್ರಗಳ, ಅವನು ವೇದ ಉಪನಿಷತ್ ತೊಗೊಂಬರಿ, ಅದಕ್ಕಿಂತ ದೊಡ್ಡ ಸಂಪತ್ತಲ್ಲಿದೆ ಅಂತ. ಅಂಥ ಸಂಪತ್ತು ಭರಿತ ದೇಶ ನಮ್ಮದು. ಆದರೆ ಬೇರೆ ಜನರಿಗೆ, ಅಂದರೆ ವೆಸ್ಟರ್ನ್ ಕಂಟ್ರಿ ಒಳಗೆ ನಮ್ಮ ದೇಶದ ಬಗ್ಗೆ ಅಗೌರವ ಇರ್ತೀರಿ. ಅದನ್ನೇ ಹೇಗಾದರೂ ಮಾಡಿ ಹೋಗಲಾಡಿಸ್ಬೇಕಂತ ಅಂಥ ವ್ಯಕ್ತಿನ ನಮ್ಮ ಜನ ಇನ್ನೂ ಗುರುತಿರಿತಾ ಇದೆ. ಸೊ ಹಳ್ಳಿಗೆ ಹೋಗಿ ನಾನು ಏನು ಮಾಡಬೇಕು, ಅನೇಕ ಜನರ ಜೊತೆಲಿ ಮಾತಾಡಿದ್ದೆ ನಾನು. ಫಸ್ಟ್ ನನ್ನ ಕ್ಯಾಂಪ್ ಇನ್ನೂ ಹೇಳ್ತೀನಿ, ಪಡ್ನೂರಲ್ಲಿ ಮಾಡಬೇಕಂತಿತ್ತು. ಫಸ್ಟ್ ಪಡ್ನೂರು ಜನರ ಜೊತೆಲಿ, ಪಡ್ನೂರು ಅಂದರೆ MLA ಅವ್ರ ಊರು, ಅಲ್ಲಿ ಜನ ಪರಿಚಯ ಇದ್ರು, ಗೌಡ್ರು. ಅವ್ರಿಗೆ ಹೇಳಿದೆ, ನೀವು ಬಂದರೆ ಏನು ಸರ್ ನಾವು ಇದನ್ನು ಮಾಡ್ತೀವಿ ಅಂತೆಲ್ಲ ಹೇಳಿದ್ರು. ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೆ. ರಿಟೈರ್ ಆದ ನಂತರ ಫಸ್ಟ್ ಕ್ಯಾಂಪ್ ಅಲ್ಲಿ ಮಾಡೋದು. ಆದರೆ ದೇವ್ರ ಇಚ್ಛೆ ಹೀಗಿತ್ತು, ಇಲ್ಲಿ ಜನ ಓಣಿ ಜನರು ಬೆನ್ನು ಹತ್ತಿದ್ರು. ನೀವು ರಿಟೈರ್ ಆಗಿಂದ ಇಲ್ಲಿ ಕ್ಲಾಸ್ ಹೇಳ್ತೀನಿ ಅಂದಿದ್ದೆ, ಹೇಳ್ರಿ ಅಂತ ಪ್ರಾರಂಭ ಮಾಡೋದು. ನಂತರ ಇಲ್ಲಿ ಪ್ರಾರಂಭ ಮಾಡಿದೆ ನಾನು. ರಾಮಕೃಷ್ಣ ಪರಮಹಂಸರ ಹೆಸರನ್ನೇ ಇಟ್ಟಿದ್ದೇವೆ, ರಾಮಕೃಷ್ಣ ಯೋಗ ಆ್ಯಂಡ್ ವೆಲ್ನೆಸ್ ಸೆಂಟರ್. ಬರೀ ಯೋಗ ಆಗಬಾರ್ದು, ವೆಲ್ನೆಸ್ ಸೆಂಟರ್ ಆಗಬೇಕು. ಸೊ ನನಗೆ ಯೋಗದ ಬಗ್ಗೆ ಅಪಾರ ಅದ ರೀ. ನನಗೆ ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಟೆಕ್ನಿಕ್ ಕಲ್ತೀನಿ, ಅಚ್ಯುತ ಯೋಗ ಕಲ್ತೀನಿ, ಪತಂಜಲಿ ಯೋಗ ಕಲ್ತೀನಿ, ತಂತ್ರ ಯೋಗ ಕಲ್ತೀನಿ, ಏನ್ರಿ ರಾಜಯೋಗ ಕಲ್ತೇವೆ, ಹಠಯೋಗ ಕಲ್ತೇವೆ, ಎಲ್ಲನೂ ಕಲ್ತೇವೆ. ಆದರೆ ಕ್ವಾಲಿಫಿಕೇಷನ್ ಇಲ್ಲ ಯೋಗದ ಬಗ್ಗೆ ಏನು ಮಾಡೋದು ಅಂತ. ಆಮೇಲೆ ಅವಾಗ ಒಂದು ಈ ಬೇಸಿಕ್ ಕೋರ್ಸ್ ಕಲಿತೆ ನಾನು, ಯೋಗ ಟೀಚರ್ಸ್ ಕೋರ್ಸ್ ಅಂತ, YCB ಅಂತ. ಯೋಗ ಸರ್ಟಿಫಿಕೇಷನ್ ಬೋರ್ಡ್ ಇದೆ ಆಯುಷ್ ಮಂತ್ರಾಲಯದ್ದು, ಅದರಿಂದ ಮತ್ತು ಆ ಕೋರ್ಸ್ ಮಾಡಿಕೊಂಡೆ. ಯಾವುದೇ ಕ್ಲಾಸ್ ಆದಮೇಲೆ ಇಮಿಡಿಯೇಟ್ ನಾನು ಕ್ಲಾಸ್ ಹೇಳಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ನಾಲೆಜ್ ಇದೆ, ಯಾವ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡುವಂಥ ನಾಲೆಜ್ ಇದೆ. ಅವ್ರು ಯಾವ ಆಸನ ಹೇಳ್ತಾರೆ ಹಾಕಿ ತೋರಿಸ್ತೀನಿ. ಸರ್ಟಿಫಿಕೇಟ್ ಇರಲಿಲ್ಲ. ಆ ನಂತರ ಇಮ್ಮಿಡಿಯೇಟಾಗಿ ಅದು ಎಕ್ಸಾಮ್ ಫೀ ತುಂಬಿ, ನಾನೇನು ಕ್ಲಾಸ್ ಗೀಸ್ ಏನಿಲ್ಲ, ಇಮ್ಮಿಡಿಯೇಟ್ ಹಾಗೆ ಎಕ್ಸಾಮ್ ಕೂತೆ ಪಾಸ್ ಆಗಿ, ಆಮೇಲೆ ಸರ್ಟಿಫಿಕೇಟು ಬಂತು. ಆಮೇಲೆ ಈ ಕ್ಲಾಸನ್ನು ಪ್ರಾರಂಭ ಮಾಡಿದೆ. ಈ ಕ್ಲಾಸಂಬ ಸುಮಾರು ಒಂದು 10 ಜನರಲ್ಲಿ ಪ್ರಾರಂಭ ಮಾಡಿದ್ದೆ ನನ್ನ ಕ್ಲಾಸ್. 10 ಜನರಿಗೆ ಪ್ರಾರಂಭ ಮಾಡಿದ್ದು ಹಾಗೆ ಬೆಳೀತಾ ಹೊರಡ್ತು. ಆ 10 ಜನ ಬೇರೆಯವ್ರಿಗೆ ಹೇಳ್ಕತ್ರೆ, ನನ್ನ ಕೈ ನುಸ್ತಿತ್ತು, ಕಾಲು ನುಸ್ತಿತ್ತು, ನನ್ನ ಭುಜ ಹಿಡ್ಕೊಂಡಿತ್ತು. ಹೆಣ್ಮಕ್ಳು ಪ್ರಾಬ್ಲಮ್ ರೀ ಇದೆಲ್ಲ. ಭಾಳ ಫಸ್ಟಿಗೆ ಹೇಳೋದು ಅವ್ರು ಅದೇ, ನನಗೆ ಬೆಳಗ್ಗೆ ಎದ್ದ ತಕ್ಷಣ ಹೇಳೋಕ್ಕಾಗೋಲ್ಲ, ಕಾಲು ಉರಿತಾವೆ. ಇವರೆಲ್ಲ ಆರಾಮಾಗ್ತಾ ಹೊರಟ್ರು. 8-10 ದಿವಸದಲ್ಲಿ ರಿಸಲ್ಟ್ಸ್ ಇಲ್ದಿಲ್ಲ. ನಾನು ಸ್ಟ್ರಿಕ್ಟಾಗಿಯೇ ಹೇಳ್ತೀನಿ, ಒಂದು ನಮ್ಮ ಯೋಗ ಕಲಿಸೋರು ಏನು ಮಾಡ್ತಾರಂದರೆ, ಏನಾದರೂ ಸ್ವಲ್ಪ ಈ ಕಲಿಸುವಾಗ ಕ್ಯಾಂಪಲ್ಲಿ ಅಥವಾ ಶಿಬಿರದಲ್ಲಿ ಏನಾದರೂ ಯಾರಿಗಾದರೂ ಇಂಜುರಿ ಆದರೆ ಅಂತ ಹೆದರ್ತಾರೆ ಕಲಿಸ್ಲಿಕ್ಕೆ. ಮಾಡೋದಿಲ್ಲ, ಸ್ವಲ್ಪ ಹೆದರ್ತಾರೆ ಅದಕ್ಕೆ. ನನಗೆ ಬಂದ ಅನುಭವದ ಪ್ರಕಾರ, ನಾನೇನು ಬೇರೆಯವ್ರ ಜೊತೆಲೂ ಕ್ಯಾಂಪ್ ಮಾಡಿದ್ದೀನಿ. ಅವಾಗ
ನಾನೇನ್ರಿ ಹೇಳಕ್ಕೆ ಹೋದ್ರೆ ಇಲ್ಲಿ ಬರ್ರಿ ಅಂತ ಕರೆದು ಹೇಳ್ತಿದ್ರು, ಹಾಗೆಲ್ಲ ಮಾಡಬೇಡ್ರಿ, ಏನಾದರೂ ಆದರೆ ಏನು ಮಾಡ್ತೀರಿ ಅಂತ. ಸೊ ಅದು ನನಗೆ ಗೊತ್ತಾಗಿ ನಾನೇನು ಮಾಡಿದೆ, ನಾನಿಲ್ಲ, ಏನು ಆ ದೇವ್ರದಲ್ಲ, ಏನಾದರೂ ಮಾಡ್ತಾರೆ ಅಂದು ನಾನು ಸೀರಿಯಸ್ ಆಗಿ ಕಲಿಸ್ತಾರೆ. ನೀವು ನಮ್ಮ ಕ್ಲಾಸಲ್ಲಿ ನೋಡು, ಉಪವಿಷ್ಟ ಕೋನಾಸನ 63 ವರ್ಷದ ಹೆಣ್ಣು ಮಗಳು ಹಾಕ್ತಾಳೆ, ಹೌದಿಲ್ಲ? ಭಾಳ ಒಳ್ಳೆ ಆಸನಗಳನ್ನು ಮಾಡ್ತಾರೆ, ಆಶ್ಚರ್ಯ ಆಗುವಂಗೆ ಮಾಡ್ತಾರೆ. ಬದಲಾವಣೆ ಆಯಿತು, ಅವರೆಲ್ಲ ಪ್ರಚಾರ ಮಾಡ್ಕೊತ ಹೊರಟ್ರು, ನನಗೆ ಹೀಗಾಗಿದೆ ಹೀಗಾಗಿದೆ ಹೀಗಾಗಿದೆ. ಆಮೇಲೆ ಆ ಕಮಿಟಿ, ಆ ಗುಡಿಯಲ್ಲಿ ಯಾರೂ ಬರ್ತಿರ್ಲಿಲ್ಲ, ಗುಡಿ ಸ್ಮಶಾನದ ಥರ ಇತ್ತು, ಯಾರೂ ಆ ಗುಡಿಗೆ ಬರೋಲ್ಲ, ಏನಿಲ್ಲ. ಆಮೇಲೆ ಅವ್ರಿಗೆ ಗುಡಿ ಸಮಿತಿಯವ್ರಿಗೆ ಅನ್ಸ್ಲಿಕ್ಕತ್ತು, ನಮ್ಮ ಗುಡಿಗೆ ಜನ ಬರ್ಲಿಕ್ಕತ್ರು ಹೋಗ್ಲಿಕ್ಕತ್ರು, ಹೀಗೆಲ್ಲ ಆಯಿತು. ಖುಷಿ ಆಯಿತು ಅವರಿಗೆಲ್ಲ. ಖುಷಿಯಾಗಿ ಆನಂತರ ಅವರು ನೀವೇನು ಕೇಳ್ತೀರಿ ಇಲ್ಲೇ ಇರಿ ಅಂತ. ಆಮೇಲೆ ಅಲ್ಲೇ ಉಳಿದ್ಬಿಟ್ಟೆ, ಇದುವರೆಗೆ ಕಂಟಿನ್ಯೂ ಆಗಿದೆ. ಎವ್ರಿ ಇಯರ್ ನಾವು ಅಲ್ಲಿ ಯೋಗ ಡೇ ಮಾಡ್ತೇವೆ. ನಾನು ಹೊರಗೂ ಹೋಗ್ತೀನಿ ಯೋಗ ಡೇಗೆ, ಅದರದ್ದು ಪೇಪರಲ್ಲಿ ಬಂದದ್ದು ತಮಗೆ ತೋರಿಸ್ತೀನಿ. ನಾನು ಈ ಅಪ್ಪು ಪಟ್ಟಣಶೆಟ್ಟಿ ಅಂತ ಇಲ್ಲಿ ಮಿನಿಸ್ಟ್ರ್ ಇದ್ದರು, ಎಕ್ಸ್ ಮಿನಿಸ್ಟ್ರ್, ಅವ್ರದ್ದೊಂದು ಸ್ಕೂಲ್ ಇದೆ. ಎವ್ರಿ ಇಯರ್ ನಾನು ಅಲ್ಲಿ ಹೋಗಲೇಬೇಕು, ಅವರು ಪ್ರಿನ್ಸಿಪಾಲ್ರು ಬಿಡೋದೇ ಇಲ್ಲ, ನೀವೇ ಬರಬೇಕು ಸರ್, ನೀವೇ ಬರಬೇಕು ಸರ್. ನಾನು ಎವ್ರಿ ಇಯರ್ ಅಲ್ಲಿ ಹೋಗ್ತೀನಿ. ಈ ವಿಜಯ ಕರ್ನಾಟಕದವರು ಅವ್ರು ಮಾಡ್ತಾರೆ, ಅವ್ರ ಹತ್ರನೂ ಹೋಗ್ತೇನೆ. ಈಗ ಬೇರೆ ಬೇರೆ ಕಡೆ ಹೋಗ್ತೇನೆ ರೀ. ಮೊದಲು LIC ಒಳಗೆ ನಾನು ಸರ್ವೀಸಲ್ಲಿದ್ದಾಗ LICಯಲ್ಲೂ ನಾನೇ ಹೇಳ್ತಿದ್ದೆ. ಯೋಗ ಡೇ ದಿವಸ ಅನೇಕ ಕಡೆ, ಈ ವರ್ಷ BJPಯಿಂದ ಈ ಹಿಂದೂ ಸಂಘಟನೆಗಳಿಂದ ಒಂದು ಕಾರ್ಯಕ್ರಮ KED ಕಾಲೇಜಲ್ಲಿ ಮಾಡಿದರು, ದೊಡ್ಡ ಕಾರ್ಯಕ್ರಮ ಮಾಡಿದರು, ಅದರಲ್ಲಿ ಕೂಡ ನಾನೇ ಹೇಳಿದ್ದು ಉಂಟು ಏನ್ರಿ. ಹೀಗೆ ಅನೇಕ ಕಡೆಗಳಲ್ಲಿ ಇದು ಪ್ರಚಾರ ಆಗ್ತಾ ಹೊರಟು. ಆಮೇಲೆ ಆರಾಮ ಆಗುವಂಥವ್ರು ಅಂದರೆ ಯಾವ ರೀತಿ ಆರಾಮಾಗ್ಲಿಕ್ಕತ್ತರು ಅಂದ್ರೆ ಆಶ್ಚರ್ಯ, ನನಗೂ ಕೂಡ ಆಶ್ಚರ್ಯ ಆಗಿದ್ದಿದೆ. ಅಂದರೆ ನನಗೂ ಅಷ್ಟೊಂದು ವಿಶ್ವಾಸ ನನಗಿರಲಿಲ್ಲ, ಆಗ್ತದೆ, ನನಗಂತೂ ಯಾವ ರೋಗಿಲ್ಲ, ನಾನು ಮಾಡ್ತಾಯಿದ್ದೇನೆ ಪ್ರಾಕ್ಟೀಸು, ನನಗೆ ಯಾವ ರೋಗಿಲ್ಲ ಅಂತ ನನಗೆ ಗೊತ್ತಿತ್ತು. ಆದರೆ ಬೇರೆಯವ್ರಿಗೆ ಹಿಂಗೆ ಆಗಬಹುದೇನೋ ಅಂತ, ಅದು ಒಂದು ಕಲ್ಪನೆಗೆ ಮೀರಿದ್ದಿರಿ ಅದು. ಆ್ಯಕ್ಚುಲಿ ಪ್ರಯೋಗ ಮಾಡಬೇಕು ಅಂತ ನನಗೆ ಸಹಾಯ ಮಾಡಿದ್ದು ಅಂದರೆ, ನನಗೆ ಹಾಸ್ಪಿಟಲ್ ಕೂಡ ಇದೆ, ನನ್ನ ಜವಾಬ್ದಾರಿ ಇದೆ, ಅದರದ್ದು ಸೆಕ್ರೆಟ್ರಿ ಇದ್ದೀನಿ. ಅಲ್ಲಿ ಡಾಕ್ಟರ್ಸು, ಒಬ್ಬ ಡಾಕ್ಟರ್ ಇದ್ದರು, ರಮಣ್ಣ ಜೋಶಿ ಅಂತ, ವೆಂಕಟರಮಣ ಜೋಶಿ, ವೆರಿ ಯಂಗ್ ಚಾಪ್, ಫ್ರೀಯಾಗಿ ಕೆಲಸ ಮಾಡ್ತೀನಿ ನಿಮ್ಮ ಹಾಸ್ಪಿಟ್ಲಲ್ಲಿ ಅಂತ ಬಂದರು, MD. ಅವ್ರನ್ನೇ ಹಿಡ್ಕೊಂಡು, ನನ್ನ ಕಲೀಗಿನ ಮಗ, ಹೀಗಾಗಿ ಅವನ ಮೇಲೆ ಭಾಳ ವಿಶ್ವಾಸ ನನಗೆ. ರಮಣ್, ನಾವು ಈಗೆಲ್ಲ ಕೆಲಸ ಮಾಡೋಣ ಅಂತ. ಎಸ್ ಸರ್ ಅಂತಿದ್ದವು. ಹೇಳಿದೆ, ಅವ್ರು ಬೇಕಾದಾಗ ಹೇಳ್ರಿ ಸರ್, ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ. ನನಗೇನು ಡಯಾಬಿಟಿಕ್ ಪೇಷಂಟ್ಗೆ ಗುಳಿಗೆ ಬಂದ್ ಮಾಡು ಅಥವಾ ಥೈರಾಯ್ಡ್ ಗುಳಿಗೆ ಬಂದ್ ಮಾಡಿಸಿದೆ, ಏನಾದರೂ ಹೆಚ್ಚು ಕಡಿಮೆ ಆದರೆ ಹೇಗೆ ಅಂತ ಅವೆಲ್ಲ ಪ್ರಯೋಗ ಮಾಡ್ತಾ ಬಂದಿವ್ರಿ ನಾವು. ಒಂದೊಂದು ಕಡಿಮೆ ಆಗ್ತಾ ಇದ್ದದ್ದು ನೋಡಿದ್ರು. ಅದಕ್ಕೆ ಒಂದೇ ಕೈಲಿಂದ ಆಗೋದಿಲ್ಲ, ಅವರು ಸಿನ್ಸಿಯರಾಗಿ ಮಾಡಬೇಕು ಹೇಳಿದ್ದನ್ನು. ಅವ್ರು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು, ಭಾಳ ಸಂತೋಷ ಆಯ್ತು ರೀ. ಫಸ್ಟ್ ಪ್ರಯೋಗ ಮಾಡಿದ್ದೆ ನನ್ನ ಹೆಂಡತಿ ಮೇಲೆ. ನನ್ನ ಹೆಂಡತಿ ಮೊದಲನೇ ದಿವಸ ಮನೆಗೆ ಬಂದಾಗ ನಿಂದು ನೋಡಿದೆ, ಒಂದು 15 ದಿವಸ ನೋಡಿದೆ, ವಾಮಿಟಿಂಗ್ ಮಾಡ್ಕೊತಿದ್ದೆ. ಡೈಲಿ ಮಾರ್ನಿಂಗ್ ಎದ್ದ ತಕ್ಷಣ ಕೈ ಹಾಕಿ ವಾಮಿಟಿಂಗ್ ಮಾಡೋದು, ತಲೆ ನೋಸ್ತಾ ಇದೆ ಅಂತ ಕೊಡೋದು, ತಲೆ ಹಿಡ್ಕೊಂಡು ಕೊಡೋದು. ಆಮೇಲೆ ಅವಾಗ ಗೊತ್ತಾಯ್ತು ನನಗೆ ಈಕಿ ಮೈಗ್ರೇನ್ ಇದೆ ಅಂತ. ಸೊ ಪ್ರಾಣಾಯಾಮವನ್ನು ಆಕಿ ಫಸ್ಟ್ ಹೇಳ್ಕೊಟ್ಟಿದ್ದೆ ನನಗೆ, ಪ್ರಾಣಾಯಾಮ ಮಾಡೋ ಹೋಗ್ತಾರಂತ. ಅವಾಗ 92ನೇ ಇಸ್ವಿಯಲ್ಲಿ ಪ್ರಾಣಾಯಾಮ ಆಕಿಗೆ ಹೇಳ್ಕೊಟ್ಟಿನಿ. ಇದುವರೆಗೆ ತಲೆನೋವು ಗೊತ್ತಿಲ್ಲ ಆಕೆ, ಇಲ್ಲಿವರೆಗೆ ತಲೆನೋವು ಗೊತ್ತಿಲ್ಲ ಆಕೆ ಮಂದಿಗೆ ನನ್ನ ತಲೆನೋವು ಹೋಗ್ಬಿಡ್ತು ಅಂತ. ಇಷ್ಟು ಶಕ್ತಿ ಇದರಲ್ಲಿ ಇದೆ ಅನ್ನೋದು ನನಗೆ ಗೊತ್ತಾಯ್ತು. ಆಮೇಲೆ ಬೇರೆಯವ್ರಿಗೆ ಹೇಳ್ಕತ್ತೆ, ಅನೇಕರಂದ್ರೆ ಉಸಿರಾಟ ತೊಂದರೆ ಇದ್ದವರು ಇಲ್ಲಿ ಜಾಸ್ತಿ, ಯಾಕಂದರೆ ಡಸ್ಟ್ ಏರಿಯಾ, ಅವ್ರಿಗೆ ಹೇಳ್ಕೊಡ್ಲಿಕ್ಕತ್ತೇವು ಪ್ರಾಣಾಯಾಮವನ್ನು, ಅವರು ಸುಧಾರಣೆ ಆಗ್ತಾ ಇದ್ದದನ್ನು ನೋಡಿದೆವು. ಈ ಕ್ಯಾಂಪಲ್ಲಂತೂ ನಿಮಗೆ ವಿತ್ ರೆಕಾರ್ಡ್ಸ್ ತೋರಿಸ್ತೀನಿ ನಾನು, ವಿತ್ ರೆಕಾರ್ಡ್ಸ್. ಡಯಾಬಿಟಿಕ್ 16 ಸಾವಿರ, ಅವರು 74 ವರ್ಷ, ಇನ್ಸುಲಿನ್ಗೆ ಬಂದವರು ಇವತ್ತು ಒಂದು ಟ್ಯಾಬ್ಲೆಟ್ ಮಾರ್ನಿಂಗ್ ತೊಗೋತಾರೆ. ಬ್ಲಡ್ ಶುಗರ್ ನಾರ್ಮಲ್ ಇದೆ, ಡೆಫಿನೆಟ್ಲಿ 100%. ಆಮೇಲೆ ಅದರ ನಂತರ ಅನೇಕರು, ಇವ್ರು ಬಂದ್ರಲ್ಲ, ಮೊದಲೊಬ್ಬರು ಬಂದಿದ್ದರು, ಇವತ್ತು ನಿಮ್ಗೆ ಇಂಟರ್ವ್ಯೂ ಕೊಟ್ಟಾರ ಅವರು, ಒಬ್ಬರು ಗೌಡ್ರು, ಜಾಲಗೇರಿ ಗೌಡ್ರು, ಅವ್ರು ಪಾಟೀಲ್ ಅಂತೇಳಿ, ಅವರು ಪ್ಯಾರಲಿಸ್ ಆಗಿ ಬಂದಿದ್ದರು. ಅವ್ರು ಇವತ್ತು ಕುಡ್ದಾಡ್ತಾರೆ. ಮತ್ತು ನಮ್ಮ ಲೋಡಿಯವರು, ಅವರು ಕೂಡ ಆರಾಮಾಗ್ಯಾರಿ, ಕಾಲು ಎಳಿತಿದ್ರು, ಅವ್ರು ಇವತ್ತು ಶಲಭಾಸನ ಹಾಕ್ತಾರೆ. ಆಶ್ಚರ್ಯ ರೀ, ಶಲಭಾಸನ ಅಂದ್ರೆ ಹೊಟ್ಟೆ ಮೇಲೆ ಮಲಗಿ 2 ಕಾಲುಗಳನ್ನು ಎತ್ತೋದು. ಭಾಳ ಡಿಫಿಕಲ್ಟ್ ಆಸನ ರೀ
ಅದನ್ನು ಎರಡು ಕಾಲು ಎತ್ತಾರೆ. ಯಾವ ಕಾಲಿಗೆ ಪ್ಯಾರಲೆಸ್ ಆಗಿತ್ತು ಆ ಕಾಲೂ ಎತ್ತಾರೆ. ಆಶ್ಚರ್ಯ ಅಂದರೆ ಎಲ್ಲ ನೋಡಿದಾಗ ಆಶ್ಚರ್ಯ ಆಗ್ತದೆ ನನಗೆ, ಏನು ಇಷ್ಟು ಬದಲಾವಣೆ. ಹಾಗೆ ಮುಂದೆ ನೋಡಿರಿ, ನನ್ನ ಮಿತ್ರ ಬಂದ ಕರ್ಪೂರಮಠ ಅವರು ಬಂದು ಗಂಡ ಹೆಂಡ್ತಿದ್ರು. 9.7 HbA1c ಇದ್ದವರು ನಾರ್ಮಲ್ ಆಗ್ತದೆ ಬ್ಲಡ್ ಶುಗರು, ಅದು ವಿದಿನ್ 4 months. ಹ್ಯಾಂಗೆ ಸಾಧ್ಯದ ಹೇಳ್ರಿ? ಹೆಂಗೆ ಯಾರು ನಂಬಲಿಕ್ಕೆ ಸಾಧ್ಯದ ಹೇಳಿ? ಯಾರೂ ನಂಬೋದಿಲ್ಲ. ಯಾವಾಗ ಬಂದ್ ಮಾಡ್ತಾರೆ, ಇಲ್ಲಿ ಬಂದು ಕೂತು ಮಾಡಿದಾಗ ಗೊತ್ತಾಗ್ತದೆ. ಹೌದು, ಸ್ವತಃ ಮಾಸ್ತಿ ಹೊಳಿ ಡಿಸ್ಟಿಕ್ ಸರ್ಜನ್ ನಮ್ಮ ಕ್ಲಾಸಿಗೆ ಬಂದರು. ಏನು ಮಾಡ್ಲಿಕತ್ತೀರಿ ನೀವು ಅಂತ. ಅಲ್ಲ ಅಂದರೆ ಏನು ಅವರಿಗೆ ಉತ್ಸುಕತೆ ರೀ, ಏನು ಆಗ್ತಾಯಿದೆ ನೋಡೋಣ ಅಂತ. ಅವರೇ ಫ್ರೀಯಾಗಿ ಕಳಿಸಿದ್ರು ಬ್ಲಡ್ ಟೆಸ್ಟಿಗೆ. ಅವರು ಕೊಟ್ಟಂಥ ಲಿಸ್ಟು ಯಾರಿಗೆ ಚೆಕ್ ಮಾಡಿಸಿದ್ದೆವು. ನೆಕ್ಸ್ಟ್ ಮತ್ತೆ ನಮ್ಮ ಕ್ಯಾಂಪ್ ಮುಗ್ದಾಗ ಅವ್ರನ್ನೇ ಕರೆಸಿದೆವು. ಅವ್ರು ನೋಡಿ ಆಶ್ಚರ್ಯ ಅವರಿಗೆ. ಅವರು ಮಾಸ್ತಿಯವ್ರು ನಾನೇ ಗೆಸ್ಟಾಗಿ ಬರ್ತೀನಿ ಅಂತ ನಾವು ಕಾರ್ಯಕ್ರಮ ಮಾಡಿದಾಗ ಅವರೇ ಗೆಸ್ಟಾಗಿ ಬಂದರು. ಅವ್ರು ನನಗೆ ಅಶ್ಯೂರೆನ್ಸ್ ಕೊಟ್ಟರು, ನಿಮಗೆ ಏನು ಬೇಕು ಹೇಳ್ರಿ ನಾವು ಕೊಡ್ತೀವಿ ಅಂತ. ಇದು ಇಟ್ಸ್ ಎ ಮ್ಯಾಜಿಕ್ ಆಫ್ ಯೋಗ ರೀ ಏನು. ಹೌದು, ನನ್ನಲ್ಲಿ ಇದ್ದಂಥದ್ದು ಒಂದಿಷ್ಟು ಸ್ವಲ್ಪನೂ ಕೊಟ್ಟಿದ್ದೀನಿ. ಹೀಗಾಗಿ ಕೊಟ್ಕೊಂತ ಹೋದೆ ನಾನು. ಆದರೆ ನನಗೆ ಉತ್ಸಾಹ ಕಡಿಮೆ ಆಗಿಲ್ಲ.